ಇದು ಯಾವಾಗ ಒಂದಕ್ಕೊಂದು ಬ್ಯಾಲೆನ್ಸ್ ಅಲ್ಲಿ ಇರೋದಿಲ್ವೋ ಆವಾಗ ಮನುಷ್ಯ ಸರಿಯಾದ ಡಿಸಿಷನ್ಸ್ ತಗೊಳ್ಳಿಕ್ಕೆ, ಸರಿಯಾದ ಆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಿಂಬಿಕ್ ಸಿಸ್ಟಮ್ ಮಾತ್ರ ಇದ್ರೆ ಅವನು ಎಮೋಷನಲಿ ಆ ಕ್ಷಣಕ್ಕೆ ಏನ್ ಬೇಕೋ ಅದನ್ನು ಮಾಡ್ತಾನೆ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ತುಂಬಾ ಕೆಟ್ಟದಾಗಬಹುದು. ಡಾಕ್ಟರ್ ಡೇನಿಯಲ್ ಎಮೆನ್ ಅನ್ನುವರು ಒಂದಿಷ್ಟು ಪಾಯಿಂಟ್ಸ್ ಕೊಡ್ತಾರೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಹೇಗೆ ನೋಡ್ಕೊಳ್ಬೇಕು ಅಂತ. ಅದು ಈ ತಾಡಯೇ ದಶವರ್ಷಾಣಿಗೆ ಹೊಂದಿಕೆ ಆಗುತ್ತೆ. ಆದ್ರೆ ನಾವು ಏನ್ ತಪ್ಪು ಮಾಡ್ತಿರ್ತೇವೆ ಅಂದ್ರೆ ಆ ಭಯದ ಕಾರಣದಿಂದಾಗಿ ಆ ಮಗುವಿನ ಕ್ಯೂರಿಯಾಸಿಟಿನೂ ಕೂಡ ನಾವು ಕೊಲ್ತೇವೆ. ಮಗು ಯಾವುದೇ ಆಕ್ಷನ್ ಮಾಡುವಾಗ ಹೆದರುವಂತ ಪರಿಸ್ಥಿತಿ ಆಗುತ್ತೆ. ಆ ಚೈಲ್ಡ್ಹುಡ್ ಮೆಮೊರಿ ಇದೆಯಲ್ಲ ಅದು ಇಡೀ ಜೀವನ ಪರ್ಯಂತ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ನಮಸ್ಕಾರ. ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಮಾಡಬಾರ್ದು ಅಂತ ಅನ್ನೋದಾಗ್ಲಿ, ಅಥವಾ ನಾವು ಹೇಳಿದ್ದನ್ನ ಮಕ್ಕಳು ಮಾಡಲ್ಲ, ನಾವು ಮಾಡಿದ್ದನ್ನ ನೋಡಿ ಕಲಿತವೆ ಅನ್ನೋದಾಗ್ಲಿ, ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಇಂದು ನಾವು ಸ್ಪೆಷಲ್ ಆಗಿ ವೈಜ್ಞಾನಿಕವಾಗಿ ನಾವು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಹೇಗೆ ಅವರಿಗೆ ಕಲಿಸಬೇಕು ಅಂದರೆ ಸ್ಕೂಲಲ್ಲಿ ಇರುವಂಥ ಸಿಲೆಬಸ್ ಅನ್ನಾಗಲಿ ಅಥವಾ ಔಟ್ ಆಫ್ ದ ಸಿಲೆಬಸ್ ನಾವು ಏನನ್ನು ಹೊಸ ವಿಷಯಗಳನ್ನು ಕಲಿಸಬೇಕು ಅಂತಾದರೆ ಅವ್ರಿಗೆ ಹೇಗೆ ಕಲಿಸಬೇಕು ಅನ್ನೋದು, ಮತ್ತು ಮಕ್ಕಳನ್ನು ಹೆಲ್ದಿಯಾಗಿ ಇಡೋದು ಹೇಗೆ, ಅವರಲ್ಲಿ ಹೆಲ್ತ್ ಕಾನ್ಷಿಯಸ್ನೆಸ್ ಅನ್ನು ಹೇಗೆ ಡೆವಲಪ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತು ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕ್ಕಳನ್ನ ಹೇಗೆ ಸೈಂಟಿಫಿಕಲಿ ಬೆಳೆಸಬೇಕು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತಯೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರಯೇತ್ ಅಂತ ಹೇಳ್ತಾರೆ. ಇದನ್ನ ನಾವು ಸೈನ್ಸ್ ಪ್ರಕಾರ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಲಾಲಯೇತ್ ಪಂಚವರ್ಷಾಣಿ ಅಂದ್ರೆ ಮೊದಲ 5 ವರ್ಷ ನಾವು ಕೇವಲ ಮಗುವನ್ನ ಮುದ್ದು ಮಾಡೋದು, ಲಾಲನೆ ಮಾಡೋದು ಮಾತ್ರ ಮಾಡಬೇಕು ಅಂತ. ಆ ಮೊದಲ 5 ವರ್ಷ ಮಗುವಿನ ಮೆದುಳು ಹೇಗಿರುತ್ತೆ, ಅದು ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಆಗ ಯಾವ್ದು ಸರಿ ಯಾವ್ದು ತಪ್ಪು, ನಮ್ಮ ಬಿಹೇವಿಯರ್ ಹೇಗಿರಬೇಕು, ಯಾವ ಥರ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ಥರ ಐಡಿಯಾ ಇರೋದಿಲ್ಲ. ಯಾವುದನ್ನು ಯೋಚಿಸಿ ಮಾಡುವ ಕೆಪಾಸಿಟಿ ಬಂದಿರೋದಿಲ್ಲ. ಹಾಗಾಗಿ ಈಗ ಉದಾಹರಣೆಗೆ ಮಗು ಒಂದು ಕಪ್ಪನ್ನು ಎತ್ಕೊಳ್ತು, ಅದು ಬೀಳಿಸಿ ಹೊಡಿತು ಅಂತ ಇಟ್ಕೊಳ್ಳಿ. ಆಗ ನಾವೇನು ಅಂದ್ಕೊಳ್ತೇವೆ, ಈಗಲೇ ಅದಕ್ಕೆ ಪಾಠ ಕಲಿಸಬೇಕು, ಹೊಡೆದ್ರೆ ಆಗ ಪಾಠ ಇದಾಗತ್ತೆ ಅಂತ ಕೆಲವೊಬ್ಬರು ಅಂದುಕೊಂಡು ಮಗುವಿಗೆ ಹೊಡೆಯೋದು ಬೈಯೋದು ಮಾಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬಹಳಷ್ಟು ಜನ ಈಗ ಆಗುತ್ತೆ ಏನಂದರೆ ತುಂಬ ಬ್ಯುಸಿ ಇರ್ತಾರೆ, ಹಾಗಾಗಿ ತಮ್ಮ ಎಲ್ಲ ಸಿಟ್ಟು ಫ್ರಸ್ಟ್ರೇಷನ್ ಅನ್ನ ಮಗುವಿನ ಮೇಲೆ ತೋರಿಸ್ತಾರೆ. ಸೊ ಮಗು ಚಿಕ್ಕ ತಪ್ಪು ಮಾಡಿದಾಗಲೂ ಮಗುವಿಗೆ ಸರಿಯಾಗಿ ಹೊಡೆಯೋದು ಬಡಿಯೋದು ಮಾಡ್ತಾರೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಆ ಮಗುವಿಗೆ ಆ ಪ್ರಪಂಚದ ಪ್ರತಿಯೊಂದು ವಿಷಯವೂ ಹೊಸತು, ಕ್ಯೂರಿಯಾಸಿಟಿಯಿಂದ ಪ್ರತಿಯೊಂದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗುತ್ತೆ. ಹಾಗಾಗಿ ಅಲ್ಲಿ ಮಿಸ್ಟೇಕ್ಸ್, ತಪ್ಪುಗಳು ಆಗೇ ಆಗ್ತವೆ. ಸೊ 5 ವರ್ಷದವರೆಗೆ ನಾವು ಅದನ್ನು ಸಹಿಸ್ಕೊಳ್ಬೇಕು. ಆ 5 ವರ್ಷ ನಾವು ಯಾವುದೇ ಕಾರಣಕ್ಕೂ ಹೊಡೆಯೋದು ಬೈಯೋದು ಮಾಡಬಾರ್ದು, ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೂ ಎಷ್ಟೋ ಬಾರಿ 199 ಬಾರಿ ಮಕ್ಕಳಿಗೆ ಅದು ಅರ್ಥ ಆಗಲ್ಲ, ನಾವು ಹೊಡೆದ್ರೂ ಕೂಡ ಅರ್ಥ ಆಗಲ್ಲ. ಆದರೆ ಆ ಭಯದ ಕಾರಣದಿಂದಾಗಿ ಮತ್ತೆ ಆ ಥರದ ಕೆಲಸ ರಿಪೀಟ್ ಆಗದೆ ಹೋಗಬಹುದು. ಆದರೆ ನಾವು ಏನು ತಪ್ಪು ಮಾಡ್ತಿರ್ತೇವೆ ಅಂದರೆ, ಆ ಭಯದ ಕಾರಣದಿಂದಾಗಿ ಆ ಮಗುವಿನ ಕ್ಯೂರಿಯಾಸಿಟಿನೂ ಕೂಡ ನಾವು ಕೊಲ್ತೇವೆ. ಮಗು ಯಾವುದೇ ಆಕ್ಷನ್ ಮಾಡುವಾಗ ಹೆದರುವಂಥ ಪರಿಸ್ಥಿತಿ ಆಗುತ್ತೆ. ಆ ಚೈಲ್ಡ್ಹುಡ್ ಮೆಮೊರಿ ಇದೆಯಲ್ಲ ಅದು ಇಡೀ ಜೀವನ ಪರ್ಯಂತ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಸೊ ಆ 5 ವರ್ಷ ಆ ಮಗುವಿಗೆ ಯಾವುದೇ ನೆಗೆಟಿವ್ ಫೀಲಿಂಗ್ ಇಲ್ಲಿರೋ ಥರ ನಾವು ನೋಡ್ಕೊಳ್ಬೇಕು. ಆದರೆ ಆ ಮಗುವಿಗೆ ಏನೂ ಗೊತ್ತಾಗದೇ ಇರೋ ಕಾರಣ ಅದು ಅಪಾಯಕ್ಕೆ ಸಿಕ್ಕದೇ ಇರೋದರ ನೋಡ್ಕೊಳ್ಬೇಕು. ಎರಡನೇದು ದಶವರ್ಷಾಣಿ ತಾಡಯೇತ್ ಅಂದರೆ ಮುಂದಿನ 10 ವರ್ಷ ಹೊಡಿಬೇಕು ಅಂತ ಅದರ ನಿಜವಾದ ಅರ್ಥ. ಅಂದರೆ ಶಬ್ದಶಃ ಅರ್ಥ ಹೇಳಲಿಕ್ಕೆ ಹೋದರೆ ಅದರ ಅರ್ಥ ಮಗುವಿಗೆ ಹೊಡಿಬೇಕು ಅಂತ ಅಲ್ಲ. ಆ 10 ವರ್ಷಗಳ ಕಾಲ ನಾವು ಮಗುವನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಬ್ರೈನಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಇದೆ. ಡಾಕ್ಟರ್ ಡ್ಯಾನ್ ಸೀಗಲ್ ಅನ್ನೋರ್ದು ಒಂದು ಹ್ಯಾಂಡ್ ಮಾಡೆಲ್ ಆಫ್ ಬ್ರೈನ್ ಅಂತ ಅವ್ರು ಹೇಳ್ತಾರೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್. ಅಂದರೆ ಇಲ್ಲಿ ಇದು ಲಿಂಬಿಕ್ ಸಿಸ್ಟಮ್, ಇದು ಸುಮಾರು ಬೇಗ ಮೊದಲು ಬೆಳವಣಿಗೆ ಆಗುವಂಥದ್ದು. ಇದು ನಮ್ಮ ಮೆದುಳಿನ ಹೊರಭಾಗ ಇದೆಯಲ್ಲ, ನಾವು ಫ್ರಂಟಲ್ ಲೋಬ್ ಅಂತ ಹೇಳ್ತೇವೆ, ಇದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಈಗ ನೀವು ಫೋಟೋದಲ್ಲಿ ಕೂಡ ನೋಡ್ತಾ ಇದ್ದೀರಿ ನೋಡಿ, ಈ ಭಾಗ ಇದೆಯಲ್ಲ ಇದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಇದು ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಮುಂದಿನ ಭಾಗ ಇದೆಯಲ್ಲ, ಇದು ಸುಮಾರು 25-30 ವರ್ಷ ಆದಮೇಲೆ ಪೂರ್ತಿ ಬೆಳವಣಿಗೆ ಆಗುತ್ತೆ. ಅಲ್ಲಿವರೆಗೆ ಬೆಳವಣಿಗೆ ಆಗ್ತಾ ಇರುತ್ತೆ. ಆದರೆ ಈ ಲಿಂಬಿಕ್ ಸಿಸ್ಟಮ್ ಮೊದಲೇ ಬೆಳವಣಿಗೆ ಹೊಂದುತ್ತೆ. ಈ ಲಿಂಬಿಕ್ ಸಿಸ್ಟಮ್ನ ಕೆಲಸ ಏನು ಅಂತಂದರೆ, ನಾವು ಈ ವಿಷಯದಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಎಮೋಷನ್ಸ್ಗೆ ಬೇಗ ಒಳಗಾಗುತ್ತೆ, ಸಡನ್ ಡಿಸಿಷನ್ಸ್ ತಗೊಳುತ್ತೆ, ಕ್ವಿಕ್ ಆಕ್ಷನ್ ಅಂತಂದ್ರೆ ಅರ್ಥ, ಈಗ ಉದಾಹರಣೆಗೆ ನನಗೆ ಬೇಕು ಅಂದ್ರೆ ಬೇಕು, ಅಲ್ಲಿ ಅದು ಒಳ್ಳೇದು ಕೆಟ್ಟದ್ದು ಇದು ಯಾವುದನ್ನು ಯೋಚನೆ ಮಾಡುವ ಕೆಪಾಸಿಟಿ ಇದಕ್ಕೆ ಇಲ್ಲ. ಆದರೆ ಈ ಫ್ರಂಟಲ್ ಲೋಬ್ ಅಥವಾ ಎಸ್ಪೆಷಲಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದೆಯಲ್ಲ, ಇದಕ್ಕೆ ಆ ಕೆಪಾಸಿಟಿ ಇದೆ. ಇದು ರೀಸನಿಂಗ್ ಯೋಚನೆ ಮಾಡುತ್ತೆ, ಯಾವುದು ಲಾಜಿಕ್ ಯೋಚನೆ ಮಾಡುತ್ತೆ, ಲಾಂಗ್ ಟರ್ಮ್ ಏನು ನಮಗೆ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಯೋಚನೆ ಮಾಡುತ್ತೆ, ಡಿಸಿಷನ್ಸ್ ಮೇಕಿಂಗ್ ಇದರಿಂದ ಸರಿಯಾಗಿ ಆಗುತ್ತೆ. ಸೊ
ಇದು ಯಾವಾಗ ಒಂದಕ್ಕೊಂದು ಬ್ಯಾಲೆನ್ಸ್ ಅಲ್ಲಿ ಇರೋದಿಲ್ವೋ ಆವಾಗ ಮನುಷ್ಯ ಸರಿಯಾದ ಡಿಸಿಷನ್ಸ್ ತಗೊಳ್ಳಿಕ್ಕೆ, ಸರಿಯಾದ ಆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಿಂಬಿಕ್ ಸಿಸ್ಟಮ್ ಮಾತ್ರ ಇದ್ರೆ ಅವನು ಎಮೋಷನಲಿ ಆ ಕ್ಷಣಕ್ಕೆ ಏನ್ ಬೇಕೋ ಅದನ್ನು ಮಾಡ್ತಾನೆ. ಆದರೆ ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ತುಂಬಾ ಕೆಟ್ಟದಾಗಬಹುದು. ಸಾಮಾನ್ಯವಾಗಿ ಈ ಅಡಿಕ್ಷನ್ಗೆ ಒಳಗಾಗೋದು ಮಕ್ಕಳು, ಅಥವಾ ಬರೀ ತಪ್ಪು ಕೆಲಸಗಳನ್ನು ಮಾಡೋದು, ಯಾವುದು ಈಗ ಸ್ಟಡೀಸ್ ಇಂಪಾರ್ಟೆಂಟ್ ಆದರೆ ಆ ಸ್ಟಡೀಸ್ ಅನ್ನು ಬಿಟ್ಟು ಕೇವಲ ವಿಡಿಯೋ ಗೇಮ್ ಮಾಡ್ತಿರೋದು ಅಥವಾ ಬೇಡದೇ ಇರೋ ಕೆಲಸಗಳನ್ನು ಮಾಡ್ತಾ ಇರೋದು ಇದಕ್ಕೆ ಕಾರಣ. ಸೊ ಈ ಲಿಂಬಿಕ್ ಸಿಸ್ಟಮ್ ಡೆವಲಪ್ ಆಗಿದೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ತಡಿ, ಒಂದು ನಿಮಿಷ ನಿಲ್ಲು, ನೀನು ಆ ಥರ ಮಾಡಬೇಡ, ನಾನು ಮುಂದೆ ಇದರಿಂದ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಏನು ಅಂತ ಯೋಚನೆ ಮಾಡ್ತೇನೆ ಅಂತ ಹೇಳುವಂಥ ಭಾಗ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ನಾವು ಮಕ್ಕಳನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಂದ್ರೆ ಕಂಡಾಗ ಚಿಕ್ಕ ತಪ್ಪು ಮಾಡಿದಾಗ ಹೊಡಿಬೇಕು ಅಂತ ಖಂಡಿತ ಅರ್ಥ ಅಲ್ಲ. ಡಾಕ್ಟರ್ ಡೇನಿಯಲ್ ಎಮೆನ್ ಅನ್ನುವರು ಒಂದಿಷ್ಟು ಪಾಯಿಂಟ್ಸ್ ಕೊಡ್ತಾರೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಹೇಗೆ ನೋಡ್ಕೊಳ್ಬೇಕು ಅಂತ. ಅದು ಈ ತಾಡಯೇ ದಶವರ್ಷಾಣಿಗೆ ಹೊಂದಿಕೆ ಆಗುತ್ತೆ. ಮಕ್ಕಳಿಗೆ ಒಂದು ಸರಿಯಾದ ಬೌಂಡ್ರೀಸ್ ಅನ್ನ ಹಾಕಬೇಕು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಬೌಂಡ್ರಿಯ ಹೊರಗಡೆ ನಾನು ಕಾಲಿಡಬಾರದು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ. ಮತ್ತೆ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ನಿಧಾನವಾಗಿ ಕೊಡ್ತಾ ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಅವರ ತಪ್ಪುಗಳಿಗೆ ಅವರೇ ರೆಸ್ಪಾನ್ಸಿಬಲ್ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಂತ. ಅಂದ್ರೆ ಅವರಿಗೆ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡಲಿಕ್ಕೆ ಬಿಡಬೇಕು. ಉದಾಹರಣೆಗೆ ಹೋಮ್ವರ್ಕ್ ಮಾಡದೇ ಇರೋದು. ಆದರೆ ಹೋಮ್ವರ್ಕ್ ಮಾಡದೇ ಇರೋದ್ರಿಂದ ಆಗುವಂತಹ ಕಾನ್ಸಿಕ್ವೆನ್ಸಸ್ ಇದೆಯಲ್ಲ ಅದನ್ನ ಫೇಸ್ ಮಾಡೋ ಥರ ಮಾಡಬೇಕು ಅಂತ. ಅಂದ್ರೆ ಮರುದಿನ ಸ್ಕೂಲಲ್ಲಿ ಹೊಡೆತ ತಿನ್ಬೇಕಾಗತ್ತೆ, ಬೈಸ್ಕೊಳ್ಬೇಕಾಗತ್ತೆ, ಮರ್ಯಾದೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಮರುದಿನ ಕರೆಕ್ಟಾಗಿ ಹೇಳಬೇಕು, ನೋಡು ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಈ ಥರ ಸಮಸ್ಯೆ ಆಗುತ್ತೆ, ಸುಮ್ಮನೆ ಹೋಮ್ವರ್ಕ್ ಮಾಡು ಅಂತ. ಮತ್ತೆ ಈ ವಯಸ್ಸಿನಲ್ಲಿ ಮಕ್ಕಳು ಅವರ ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಬಿಡಬೇಕು ಅಂತ. ಮತ್ತೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ನಿತ್ಯ 20 ನಿಮಿಷ, ಕನಿಷ್ಠ 20 ನಿಮಿಷ ಸಂಪೂರ್ಣವಾಗಿ ಅವರಿಗೆ ಬಿಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಸಮಯವನ್ನು ಕೊಡಬೇಕು ಅಂತ. ಆ ಸಮಯದಲ್ಲಿ ಆ 20 ನಿಮಿಷ ನಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗ್ಲಿಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಆ 20 ನಿಮಿಷ ನಾವು ಪ್ರತಿನಿತ್ಯ ಆ ಥರ ಕಳೆದ್ರೆ, ಫೋಕಸ್ಡ್ ಟೈಮಿಂಗ್ ಅನ್ನು ನಾವು ಮಕ್ಕಳಿಗೆ ಕೊಟ್ರೆ, ಆಗ ಮಕ್ಕಳು ತನ್ನಿಂದ ತಾನೇ ನಾವು ಹೇಳಿದ್ದನ್ನ ಕೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಇನ್ನೊಂದು ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳ ಜೊತೆಗೆ ಆ ಕಾಲದಲ್ಲಿ ಅಂದ್ರೆ 5ರಿಂದ 15-16 ವರ್ಷ ಆಗುವವರೆಗೆ ನಾವು ಸ್ಟ್ರಿಕ್ಟ್ ಆಗಿರಬೇಕು. ಅಂದ್ರೆ ನಾನು ಒಂದು ಆರ್ಡರ್ ಮಾಡ್ತೇನೆ ಅಥವಾ ಹೀಗೆ ಮಾಡಬೇಕು ಅಂತ ಹೇಳ್ತೇನೆ ಅನ್ನುವಾಗ ನಾನು ಯೋಚನೆ ಮಾಡಿರಬೇಕು, ಹೀಗೆ ಹೇಳಬೇಕೋ ಬೇಡವೋ ಅಂತ. ಹೇಳಿದ ನಂತರ ಅದಕ್ಕೆ ನಾನು ಸ್ಟಿಕ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಮಗು ಮಾಡದೇ ಇದ್ರೂ ನಡೀತದೆ ಅನ್ನೋ ಥರ ಆಗಬಾರ್ದು. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅವರು ಹೇಳ್ತಾರೆ, ಇದನ್ನು ನಾವು ತುಂಬ ಜನ ಮಾಡೋ ತಪ್ಪು ಏನಂದ್ರೆ, ಮಕ್ಕಳಿಗೆ ಗೋಗರಿಯೋದು. ಪ್ಲೀಸ್ ಹಂಗೆ ಮಾಡಬೇಡ, ಪ್ಲೀಸ್ ಹಿಂಗೆ ಮಾಡಬೇಡ, ಅದನ್ನು ಮಾಡಬೇಡ, ಮೊಬೈಲ್ ನೋಡಿದ್ ಸಾಕು, ನಿಲ್ಲಿಸು, ಓದು, ಈ ಥರ ಮಾಡ್ತೇವೆ. ಇಲ್ಲ, ಹಾಗೆ ಮಾಡಬಾರ್ದು ಈ ಕಾಲದಲ್ಲಿ. ಹೇಗೆ ಅಂತಂದ್ರೆ, ನೋಡು, ನಾನು ನಿನಗೆ ಒಂದಿನಕ್ಕೆ ಅರ್ಧ ಗಂಟೆ, ಮ್ಯಾಕ್ಸಿಮಮ್ ಇದು ಅರ್ಧ ಗಂಟೆ ಮೊಬೈಲ್ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಅರ್ಧ ಗಂಟೆ ಆಗಿದೆ, ಮೊಬೈಲ್ ಆಫ್ ಮಾಡು, ನೀನು ಓದಲಿಕ್ಕೆ ಪ್ರಾರಂಭ ಮಾಡು. ಈ ರೀತಿ ಆರ್ಡರ್ ಮಾಡಬೇಕಾಗತ್ತೆ. ಹಾಗಾಗಿ ಮಕ್ಕಳ ಜೊತೆಗೆ ಖುಷಿಯಿಂದ ಪ್ಲೇಫುಲ್ ಆಗಿ ಟೈಮನ್ನು ಸ್ಪೆಂಡ್ ಮಾಡೋದರ ಜೊತೆಗೆ ಈ ಥರ ಒಂದು ಸ್ಟ್ರಿಕ್ಟ್ನೆಸ್ ಅನ್ನ ಕೂಡ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಮತ್ತೆ ಈ ವಯಸ್ಸಿನಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಅವರಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಏನಂದ್ರೆ, ಒಂದು ಹಣವನ್ನು ಖರ್ಚು ಮಾಡುವಾಗ ಅದು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನಾವು ಅದನ್ನು ಖರ್ಚು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಹಣದ ಬೆಲೆಯನ್ನು ಅವರಿಗೆ ಅರ್ಥ ಮಾಡಿಸ್ತಾ ಹೋಗಬೇಕು. ಅವ್ರಿಗೆ ಹಣ ಕೊಟ್ಟರೂ ಕೂಡ ಸೇವಿಂಗ್ ಮಾಡೋದು ಯಾಕೆ, ಅದನ್ನು ಮಾಡೋದ್ರಿಂದ ಏನು ಲಾಭ, ಅದೆಲ್ಲ ಅವರಿಗೆ ಅರ್ಥ ಆಗ್ತಾ ಹೋಗಬೇಕು. ಆ ಥರ ನಾವು ನೋಡ್ಕೊಳ್ಬೇಕು. ಮತ್ತೆ ಮಕ್ಕಳ ಒಪಿನಿಯನ್ಗೆ ಬೆಲೆ ಕೊಡಬೇಕು. ಏನನ್ನಾದರೂ ಮಾಡುವಾಗ ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತ ಅವರ ಒಪಿನಿಯನ್ನ ತೆಗೆದುಕೊಳ್ಬೇಕು. ಆದರೆ ಅವ್ರು ಹೇಳಿದ ಹಾಗೆ ನಾನು ಫಾಲೋ ಮಾಡ್ತೇನೆ ಅನ್ನೋದು ಅವರಿಗೆ ರೂಢಿ ಆಗಬಾರದು. ಯಾವುದು ಸರಿ ಅಂತ ಡಿಸ್ಕಸ್ ಮಾಡಿ ಆದ ನಂತರ ಸರಿಯಾದ್ದನ್ನ ನನ್ನ ತಂದೆ ಅಥವಾ ತಾಯಿ ಡಿಸೈಡ್ ಮಾಡ್ತಾರೆ ಅಂತ ಅಥವಾ ಸರಿಯಾದ್ದನ್ನ ಚೂಸ್ ಮಾಡ್ತಾರೆ ಅಂತ ಅವರಿಗೆ ಫೀಲ್ ಆಗಬೇಕು. ಆಗಾಗ ಅವರನ್ನು ಖುಷಿಪಡಿಸ್ಲಿಕ್ಕೆ ಏನು ಬೇಕು ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಬೇರೆ ಮಕ್ಕಳ ಜೊತೆಗೆ, ಬೇರೆ ಫ್ಯಾಮಿಲಿಗಳ ಜೊತೆಗೆ ನಾವು ಕಂಪೇರ್ ಮಾಡೋದನ್ನ ಮಾತ್ರ ಮಾಡಲೇಬಾರದು ಅಂತ. ಇನ್ನೊಂದು ನಮಗೆಲ್ಲ ಗೊತ್ತಿದ್ದು ಮಾಡೋ ತಪ್ಪು ಏನಂದ್ರೆ, ನನ್ನ ಕನಸನ್ನು ನೀನು ಪೂರೈಸು ಅಂತ ಹೇಳೋದು. ಇದು ತುಂಬಾ ದೊಡ್ಡ ತಪ್ಪು. ನಾವು ಅದನ್ನು ಮಾಡಬಾರ್ದು. ಆ ಮಗುವಿನ ಕನಸು ಏನಿರುತ್ತೋ ಅದು ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ನಾವು ಬಿಡಬೇಕು. ಮತ್ತೆ ಕೊನೆಯದು ನಾವು ನೆನಪಿಟ್ಕೊಳ್ಳೇಬೇಕಾಗಿರೋದು ಏನಂದ್ರೆ, ಭಿಕ್ಷೆ ಬೇಡುವವರಿಗೆ ಗೌರವ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಮಕ್ಕಳ ಹತ್ರ ಭಿಕ್ಷೆ ಬೇಡಬೇಡಿ. ಅಂದರೆ ಪ್ಲೀಸ್ ಇದನ್ನು ಮಾಡು, ಪ್ಲೀಸ್ ಅದನ್ನು ಮಾಡು, ಈ ಥರದ್ದು ಯಾವತ್ತೂ ನಾವು ಮಾಡಬಾರ್ದು. ಇನ್ನು 3ನೇ ಹಂತ, ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಅಂದರೆ 16 ವರ್ಷ ಆಗ್ತಾ ಇದ್ದ ಹಾಗೆ ಮಗ ಅಥವಾ ಮಗಳನ್ನ, ಸಂಸ್ಕೃತದಲ್ಲಿ ಪುತ್ರ ಅಂತಂದ್ರೆ ಮಗ ಮಗಳು ಎರಡು ಅರ್ಥ ಬರುತ್ತೆ, ಮಿತ್ರನ ಥರ, ಫ್ರೆಂಡ್ ಥರ ನೋಡ್ಕೊಳ್ಬೇಕು ಅಂತ. ಅಂದರೆ ಆಗ ಎಲ್ಲ ಹಾರ್ಮೋನಲ್ ಚೇಂಜಸ್ ಆಗೋ ಸಮಯ,
ಸೊಕ್ಕು ಬರುತ್ತೆ. ಯಾರ ಆರ್ಡರನ್ನು ಕೇಳ್ತೇನೆ ಅನ್ನುವ ಭಾವನೆ ಆಗಿರೋದಿಲ್ಲ. ಯಾರಾದರೂ ಆರ್ಡರ್ ಮಾಡಿದ್ರೆ ಅದ್ರ ವಿರುದ್ಧ ನಡ್ಕೊಳ್ತೇನೆ ಅಂತ ಹೇಳುವಂಥ ಆ ಸಿಚುವೇಶನ್ ಆಗ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಆಗ ತುಂಬ ಪ್ಲ್ಯಾನಿಂದ ಫ್ರೆಂಡ್ ಥರ ಆ ಮಕ್ಕಳ ಜೊತೆಗೆ ನಡ್ಕೊಂಡು ಪೂರ್ತಿ ಅವ್ರ ಥರನೇ ಆಗ್ಬಿಡ್ಬೇಕು. ಆದರೆ ಅವರನ್ನು ಸರಿದಾರಿಯಲ್ಲಿ ನಡೆಯೋ ಥರ ನೋಡ್ಕೊಳ್ಬೇಕು. ಇನ್ನು ಎರಡನೆಯ ಪಾರ್ಟ್, ಮಕ್ಕಳಿಗೆ ಕಲಿಸೋದು. 5 ವರ್ಷ ಆಗುವವರೆಗೆ, ಆ ಮೊದಲ 5 ವರ್ಷದ ಪೀರಿಯಡ್ನಲ್ಲಿ ಮಕ್ಕಳಿಗೆ ಆಟವೇ ಪಾಠ. ಅವರು ಏನೇನು ಕ್ಯೂರಿಯಸ್ ಆಗಿ ಕಲಿತು ನೋಡಿ ಮಾಡ್ತಾರೋ ಅದೇ ಪಾಠ. ಯಾವುದೇ ಕಾರಣಕ್ಕೂ ನೀವು ಆ ಸಮಯದಲ್ಲಿ ಮಕ್ಕಳನ್ನು ಈ LKG UKG ಅದನ್ನು ಓದ್ತಾ ಇರ್ತಾರೆ, ಆಗ ಪ್ರೆಷರ್ ಹಾಕಲೇಬಾರ್ದು. ಹಾಗಾಗಿ ಹಿಂದೆಲ್ಲ 7 ಅಥವಾ 8ನೇ ವರ್ಷಕ್ಕೆ ಸಾಮಾನ್ಯವಾಗಿ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಿದ್ರು. ಅಲ್ಲಿಯವರೆಗೂ ಮಗು ಆಟ ಆಡ್ತಾ ಕಲಿಬೇಕು ಅಂತ. ಹಾಗಾಗಿ ನಾವು ಅವರಿಗೆ ಅವರ ಗ್ರಾಸ್ಪಿಂಗ್ ಪವರನ್ನು, ಮೆಮೊರಿ ಪವರನ್ನು ಅಥವಾ ಅವರ ಈ ರೀಕಲೆಕ್ಟ್ ಮಾಡುವಂಥ ಪವರನ್ನು ಈಗ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅದೆಲ್ಲ ಅವರಿಗೆ ಆಟದ ಥರ ಆಗಬೇಕು. ಉದಾಹರಣೆಗೆ ನನ್ನ ಫ್ರೆಂಡ್ ಯಾವ ಥರ ಪಾಠ ಮಾಡ್ತಾರೆ ಅಥವಾ ಯಾವ ಥರ ಅವನ ಆಬ್ಸರ್ವೇಷನ್ ಸ್ಕಿಲ್ಲನ್ನು ಅಥವಾ ಅವನ ಈ ಮೆಮೊರಿಯನ್ನು ಹೇಗೆ ಹೆಚ್ಚು ಮಾಡ್ತಾರೆ ಅಂದರೆ, ಮಗುವಿಗೆ ಸಹಜವಾಗಿ ಗಂಡು ಮಗು ಆಗಿರೋದ್ರಿಂದ ಕಾರುಗಳ ಕಂಡ್ರೆ ಹುಚ್ಚು. ಸೊ ಪ್ರತಿಯೊಂದು ಕಾರಿನ ಯಾವ ಕಂಪನಿದು ಅದರ ಸಿಂಬಲ್ ನೋಡಿ ಆ ಕಂಪನಿಯ ಯಾವ ಕಾರದು, ಹೀಗೆ ಅದನ್ನು ಕಾರ್ ನೋಡಿದಾಗಲೆಲ್ಲ ಅದನ್ನು ಹೇಳ್ಕೊಡೋದು. ಸೊ ಆ ಮಗುವಿಗೆ ಸಹಜವಾಗಿ ಆ ಕಾರಲ್ಲಿ ಏನನ್ನು ಅಬ್ಸರ್ವ್ ಮಾಡಬೇಕು ಅನ್ನೋದು ಒಂದು ಅರ್ಥ ಆಗ್ತಾ ಹೋಗುತ್ತೆ. ಅದನ್ನು ಆಟೋಮ್ಯಾಟಿಕಲಿ ಕಾರ್ ನೋಡಿದಾಗ ಅದಕ್ಕೆ ಸಹಜವಾಗಿ ಮುಂದಿನಿಂದ ನೋಡಿದಾಗ ಇದು ಯಾವ ಕಾರು ಅಂತ ಮಗು ಒಳಗಡೆ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಹಜವಾಗಿ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ ನೋಡಿ. ಇಲ್ಲಿ ಮಗುವಿಗೆ ಯಾವ ಒತ್ತಡನೂ ಇಲ್ಲ, ಅದೊಂಥರ ಖುಷಿಯಾಗಿ ಮಾಡ್ತಾ ಇರುತ್ತೆ. ಈ ಥರ ಬಹಳಷ್ಟು ಫೀಲ್ಡಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗಲಿಂದನೇ ಬಾಯಿ ಪಾಠ ಮಾಡೋದು ಅಂತ ಹಿಂದೆಲ್ಲ ಹೇಳ್ತಿದ್ರು. ಅಂದರೆ ಉದಾಹರಣೆಗೆ ಟೇಬಲ್ಸ್ ಹೇಳ್ಕೊಡ್ಬೇಕು, ಅದನ್ನು ಹೇಳ್ಕೊಟ್ಟ ಆದ ನಂತರ ಮಗು ರಿಪೀಟ್ ಮಾಡುತ್ತೆ. ಮಗುವಿಗೆ ಏನೂ ಅರ್ಥ ಆಗಲ್ಲ. ಆದರೆ ಆ ಏನು ಪೀರಿಯಡ್ ಇದೆಯಲ್ಲ, ಸುಮಾರು ಒಂದು 10, 15, 16, 18 ವರ್ಷ ಒಳಗಿನ ಸಮಯ ಇದೆಯಲ್ಲ, ಆಗ ನಾವು ಏನು ಬಯಾಟ್ ಮಾಡ್ತೀವೋ ತುಂಬ ಚೆನ್ನಾಗಿ ನೆನಪಿರುತ್ತೆ. ಹೀಗೆ ನಾವು ನಮ್ಮ ಮಗುವನ್ನು 5 ವರ್ಷದವರೆಗೆ ಬೆಳೆಸಬೇಕು. ಯಾವುದೋ ಒಂದು ಚಿಕ್ಕ ಕಲಿಕೆ ಕೂಡ ಅಲ್ಲಿ ಕಂಪಲ್ಸರಿ ಆಗಬಾರ್ದು. ಹೋಮ್ವರ್ಕ್ ಮಾಡೋದು ಕೂಡ ಕಂಪಲ್ಸರಿ ಆಗಬಾರ್ದು. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಇದು ಏನು ಪ್ಲೇ ಸ್ಕೂಲ್ ಇರುತ್ತಲ್ಲ, ಪ್ಲೇ ಸ್ಕೂಲಲ್ಲಿ ಆ ಥರ ಪ್ರೆಷರ್ ಹಾಕ್ತಾ ಇದ್ದರೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಹಾಗೆ ಮಾಡಬಾರ್ದು ಅಂತ. ಇನ್ನು ಮಗು 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ನಾವು ಬಾಯಿ ಪಾಠ ಮಾಡೋದು, ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ಬೋದು. ಮತ್ತು ನಿಧಾನವಾಗಿ ಅದು ಯಾಕೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಹೋಗಬೇಕು. ಸುಮ್ಮನೆ ಬಾಯಾಟ ಮಾಡಿಸಿದ್ರೆ ಅದರಲ್ಲಿ ಮುಂದೆ ಅದು ಏನಕ್ಕೂ ಉಪಯೋಗ ಬರೋದಿಲ್ಲ. ಹಾಗಾಗಿ ಅದರದ್ದು ಆ್ಯಕ್ಚುಯಲ್ ಮೀನಿಂಗ್ ಏನು, ಅದು ಹೇಗೆ ನಾವು ಅದನ್ನು ಯೂಸ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈ ಸ್ಟೇಜಲ್ಲಿ ಆಗಬೇಕಾಗಿರೋದು ಅಂತಂದರೆ, ಮಗುವಿನ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಸ್ಕೂಲಲ್ಲಿ ಟೀಚರ್ ಕಾರಣದಿಂದನೋ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮನ ಕಾರಣದಿಂದನೋ, ಇಲ್ಲ ನಿಂಗೆ ಅದು ಅಷ್ಟು ಅರ್ಥ ಆಗೋದಿಲ್ವಾ, ಅಥವಾ ಇದಿಷ್ಟು ಸಿಂಪಲ್ ವಿಷಯ ನೀನು ತಿಳ್ಕೊಳ್ತಕ್ಕೋ ಆಗ್ತಾ ಇಲ್ವಾ, ಅಯ್ಯೋ ನಾನು ಇಷ್ಟು ಸಾರಿ ಹೇಳ್ತಾ ಇದ್ದೇನೆ, ಈ ಥರದ ಡೈಲಾಗ್ಸ್ ಬಂದುಬಿಡುತ್ತೆ. ಆಗ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ನೀವು ಆಮೇಲೆ ಆತ್ಮವಿಶ್ವಾಸದ ಇಂಪಾರ್ಟೆನ್ಸ್ ಇಷ್ಟು ಅಂತ ಪಾಠ ಮಾಡಿದ ಪ್ರಯೋಜನ ಇಲ್ಲ. ಆತ್ಮವಿಶ್ವಾಸ ಆಟೋಮೆಟಿಕಲಿ ಬರೋ ಥರ ನಮ್ಮ ನಡವಳಿಕೆ ಇರಬೇಕು. ಮತ್ತು ಆಗಲೇ ಹೇಳಿದ ಹಾಗೆ ಈ ಸಮಯದಲ್ಲಿ ಒಂದು ಡಿಸಿಪ್ಲಿನನ್ನು ನಾವು ಬೆಳೆಸಲೇಬೇಕು. ಅದನ್ನು ಬೆಳೆಸಲಿಲ್ಲ ಅಂತಾದರೆ ಮುಂದೆ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 16, 18 ಆದ ನಂತರ ಮಕ್ಕಳಿಗೆ ನಾವು ತುಂಬ ಕಲಿಸ್ತೇವೆ ಅಥವಾ ಅವರನ್ನೊಂದು ಡಿಸಿಪ್ಲಿನ್ ಇಡ್ತೇವೆ ಅಂತ ಅಂದ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಅವರ ಹಣೆ ಬರಹ ಅಂತ ನಾವು ನಮ್ಮ ಚಿಂತೆಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಅವರಿಗೆ ನಾವು ಫ್ರೆಂಡ್ ಆಗಿ ಏನೇನು ಗೈಡ್ ಮಾಡಲಿಕ್ಕೆ ಸಾಧ್ಯವೋ, ಏನೇನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾತ್ರ ಮಾಡಬೇಕಷ್ಟೇ. ಇನ್ನು 3ನೇದು ಹೆಲ್ತ್. 5-6 ವರ್ಷ ಆಗುವವರೆಗೆ ಮಕ್ಕಳಿಗೆ ನಾವೇ ನೋಡ್ಕೊಳ್ಬೇಕು. ಮಗು ಸಕ್ಕರೆ, ಮೈದಾ, ಡಾಲ್ಡಾ, ಔಟ್ಸೈಡ್ ಫುಡ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಮೊಬೈಲ್ ಇವುಗಳಿಗೆ ಅಡಿಕ್ಟ್ ಆಗ್ತಿರೋ ಥರ ನೋಡ್ಕೊಳ್ಬೇಕು. ಹಾಲಿಗೆ ಸಕ್ಕರೆ ಹಾಕಿ ಕುಡಿಸುವ ರೂಢಿ ಮಾಡಿಸ್ಬೇಡಿ. ಮಗು ಊಟ ಮಾಡ್ತಾ ಇಲ್ಲ ಅಂತ ಮೊಬೈಲ್ ಕೊಡಬೇಡಿ. ನನ್ನ ಪ್ರಕಾರ 5-6 ವರ್ಷ ಆಗುವವರೆಗೆ ಮಕ್ಕಳು ಮೊಬೈಲ್ ನೋಡಲೇಬಾರ್ದು, ಸಕ್ಕರೆ ತಿನ್ನಲೇಬಾರ್ದು. ಆದರೆ ಯಾರೋ ಮಗುವಿಗೆ ತಂದು ಕೈಗೆ ಕೊಟ್ಟರು ಅಂತ ಇಟ್ಕೊಳ್ಳಿ ಬಿಸ್ಕೆಟನ್ನು, ಚಾಕ್ಲೇಟನ್ನು, ಆ ಮಗುವಿನ ಕೈಯಿಂದ ಅದನ್ನು ಕಸ್ಕೊಳ್ಬೇಡಿ. ಯಾಕೆಂದರೆ ಆಗ ಅದೇನೋ ತುಂಬ ಇಂಪಾರ್ಟೆಂಟ್ ಅನ್ನೋ ಕುತೂಹಲ ಮಗುವಿನಲ್ಲಿ ಬೆಳೀತದೆ. ಮತ್ತು ಆ ವಯಸ್ಸಿನಲ್ಲಿ ನೋಡು ಡಾಕ್ಟರ್ ಹೇಳಿದ್ದಾರೆ ನೀನು ಸಕ್ಕರೆ ತಿನ್ನಬಾರ್ದು ಅಥವಾ ಚಾಕ್ಲೇಟ್ ತಿನ್ನಬಾರ್ದು, ಮೊಬೈಲ್ ನೋಡಬಾರ್ದು, ಇದನ್ನೆಲ್ಲ ಹೇಳೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ನಾವು ಕೊಡೋದಿಲ್ಲ ಅಷ್ಟೇ. ಈಗ ಮಗು ಆಲ್ರೆಡಿ ಅದಕ್ಕೆ ರೂಢಿ ಆಗಿಬಿಟ್ಟಿದೆ ಅಂತಂದರೆ ಆಗ ಸಹಜವಾಗಿ ಬಿದ್ದು ಹೊರಳಾಡೋದು, ಕೂಗಾಡೋದು, ಅಂದರೆ ನೀವು ಏನು ಮಾಡಿದರೆ ಕೊಡ್ತೀರಿ ಅನ್ನೋದವ್ರಿಗೆ ಗೊತ್ತಿದೆ. ಹಠ ಮಾಡಿದರೆ, ಕೂಗಾಡಿದರೆ, ಅತ್ತರೆ ಕೊಡ್ತೀರಿ ಅಂತ ಅವ್ರು ಅದನ್ನೇ ಮಾಡ್ತಾರೆ. ನಾವು ಅದನ್ನೇ ಕಲಿಸಿರೋದಲ್ವ. ನೀನು ಅಳು,
ನೀನು ಕೂಗಾಡು, ಬಿದ್ದು ಹೊರಳಾಡು, ಆಯಿತು ತೆಗೋ ಅಂತ ನಾವು ಫ್ರಸ್ಟ್ರೇಟ್ ಆಗಿ ಕೊಡ್ತೀವಿ ಅಂತ ಮಗುವಿಗೆ ನಾವೇ ಕಲಿಸ್ತೇವೆ. ಯಾಕೆಂದರೆ ಆ ಥರ ಮಾಡಿದಾಗ ನಾವು ಕೊಡ್ತೀವಲ್ಲ. ಇದನ್ನು ನಾವು ಕಲಿಸಿದ್ರೆ ಅದನ್ನು ನಾವು 3-4 ದಿವಸ ಆ ಎಡಿಕ್ಷನ್ನಿಂದ ಮಗುವನ್ನು ಹೊರಗೆ ಬರಿಸಲಿಕ್ಕೆ ನಮಗೆ ಕಷ್ಟ ಆಗ್ಬೋದು. ನಾವು ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಏನೇ ಹೊರಡಾಡಲಿ, ಏನೇ ಮಾಡಲಿ, ಎಷ್ಟೇ ಕೂಗಾಡಲಿ, ನಾವು ಯಾವುದೇ ಕಾರಣಕ್ಕೂ ಅದು ಯಾವುದನ್ನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ಅದಕ್ಕೆ ಮಗುವಿಗೆ ಬೈಯೋದಲ್ಲ ಅಥವಾ ಮಗುವಿಗೆ ಕೊಡೋದಿಲ್ಲ ಅಂತ ಕೂಗಾಡೋದಲ್ಲ. ಅದು ನಮಗೆ ಗೊತ್ತೇ ಆಗಿಲ್ಲ ಅನ್ನೋ ಥರ ಮಗುವಿನ ಗಮನವನ್ನು ಬೇರೆಡೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 5-6 ವರ್ಷಗಳ ನಂತರ 15-16-18 ವರ್ಷ ಆಗೋವರೆಗೆ ಹೇಗೆ ನೋಡ್ಕೊಳ್ಬೇಕು? ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು. ಇಲ್ಲ, ನಿನಗಿದು ಒಳ್ಳೆಯದಲ್ಲ, ಹಾಗಾಗಿ ನಾನು ಕೊಡೋದಿಲ್ಲ. ಎಲ್ಲೋ ಮದುವೆಗೆ ಹೋಗಿರ್ತೀರಿ, ಎಲ್ಲರೂ ಅವರ ಫ್ರೆಂಡ್ಸೋ ಯಾರೋ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಎಲ್ಲರೂ ಐಸ್ ಕ್ರೀಮ್ ತಿಂತಿದ್ದಾರೆ, ನಿಮ್ಮ ಮಗು ತಿಂತಾ ಇರುತ್ತೆ, ತಿನ್ನಬೇಕು ಅಂತ ಹೋಗುತ್ತೆ ಅಥವಾ ತಿನ್ನೋಣ ಅಂತ ಹೇಳುತ್ತೆ. ಆಗ ನೀವು ಅವಾಯ್ಡ್ ಮಾಡೋದು ಬೇಡ. ಅಪರೂಪಕ್ಕೊಮ್ಮೆ ಆ ಥರದ್ದು ತಿನ್ನೋದಾದರೆ ತಿನ್ನಲಿ, ತೊಂದರೆ ಇಲ್ಲ. ಮತ್ತು ಒಂದು ನೆನ್ಪಿಟ್ಕೊಳ್ಬೇಕು, ನಮಗೆ ಏನೋ ಒಂದು, ಈಗ ಉದಾಹರಣೆಗೆ ಮಗುವಿಗೆ ಒಂದು ಚಾಕ್ಲೇಟ್ ತಂದುಕೊಡೋಣ ಅಂತ ಅಂದ್ಕೊಟ್ವಿ ಅಂತ ತಂದುಕೊಟ್ರೆ ಆ ಮಗು ಅದನ್ನು ತಿನ್ನತ್ತೆ. ನಾವು ತಂದುಕೊಡೋದು ನಮಗೆ ರೂಢಿ ಆಗುತ್ತೆ. ಮಗುವಿಗೂ ಕೂಡ ಅದು ಒಂದು ಆ್ಯಂಕರ್ ಆಗುತ್ತೆ. ನಾವು ಇದನ್ನು ವಾರಕ್ಕೆ 1 ದಿನ ತಿನ್ಬೋದು, ಅದು ದೊಡ್ಡದಲ್ಲ ಅಂತ. ಆಮೇಲೆ ವಾರಕ್ಕೆ 2 ದಿನ ತಿನ್ಬೋದು, ತೊಂದರೆ ಇಲ್ಲ. ಆಮೇಲೆ ನಿಧಾನವಾಗಿ ಈ ಕಂಪನಿಯ ಚಾಕ್ಲೇಟ್ ಆದರೆ ತೊಂದರೆ ಇಲ್ಲ. ಈ ರೀತಿ ನಾವು ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತೇವೆ. ನಮಗೂ ರೂಢಿ ಆಗುತ್ತೆ, ಮಗುವಿಗೂ ರೂಢಿ ಆಗುತ್ತೆ. ಇನ್ನು ಇದೇ ವಯಸ್ಸಿನಲ್ಲೇ ನಾವು ಅವರಿಗೆ ವ್ಯಾಯಾಮ ಮಾಡಿಸೋದು ಅಥವಾ ಒಂದು ಸರಿಯಾದ ದಿನಚರಿಯನ್ನು ಇಟ್ಕೊಳ್ಳೋ ಥರ ನೋಡ್ಕೊಳ್ಳೋದು, ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು. ಆ ಥರ ಒಂದು ಡಿಸಿಪ್ಲಿನ್ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 16-18 ಆದ ನಂತರ ಅವ್ರು ಮತ್ತೆ ಅದೇ ಅವರ ಹಣೆ ಬರಹ. ನಾವು 16 ವರ್ಷ ಆಗೋವರೆಗೆ ಏನನ್ನು ಕಲಿಸಿರ್ತೀವೋ ಅದನ್ನು ರೂಢಿಸ್ಕೊಂಡು ಹೋಗೋದು ಅವರಿಗೆ ಬಿಟ್ಟಿದ್ದು. ಕೆಲವೊಮ್ಮೆ ನಮ್ಮ ಕೈ ಮೀರಿ ಅವರು ನಡೀತಾರೆ, ಅದಕ್ಕೆ ನಾವೇನು ಮಾಡಲಿಕ್ಕಾಗಲ್ಲ. ಫ್ರೆಂಡ್ ಥರ ನಾವು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ಚಿಂತೆ ಇದರ ನಂತರ ಮಾಡಬಾರ್ದು. ಈ ವಿಡಿಯೋದ ಯಾವ ಭಾಗ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯ ಸಿಗ್ತೇನೆ. ಧನ್ಯವಾದ.